ಸ್ನೇಹಿತರೆ, ಹೊನ್ನೆವಾಣಿಗೆ ಸ್ವಾಗತ. ನಾವಿಂದು 2024-25ರ ಸಾಲಿನ ಕ್ರೋಧಿ ಸಂವತ್ಸರದ ಸಿಂಹ ರಾಶಿಯವರ ರಾಶಿ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ನೋಡೋಣ. ಸಿಂಹ ರಾಶಿಯವರಿಗೆ ಈ ವರ್ಷದ ಆರಂಭವು ಅಷ್ಟು ಸುಖಕರವಾಗಿಲ್ಲ. ಪಾಲುಗಾರಿಕೆಯಲ್ಲಿ ಕಲಹ, ಸ್ತ್ರೀಯರಿಂದ ಅವಮಾನ, ಮನೋವ್ಯಾಕುಲತೆ ನಿಮ್ಮನ್ನು ಕಾಡಬಹುದು. ಕೈ ಹಾಕಿದ ಕೆಲಸಗಳಲ್ಲಿ ವಿಘ್ನ, ಆರ್ಥಿಕವಾಗಿ ಪೆಟ್ಟು, ವಿರೋಧಿಗಳಿಂದ ಕಿರಿಕಿರಿ, ಅನಾರೋಗ್ಯ ಎದುರಾಗಬಹುದು. ಸಪ್ತಮ ಭಾವದಲ್ಲಿ ಇರುವ ಶನಿ ಹಾಗೂ ಕುಜ, ಮತ್ತು ಅಷ್ಟಮ ಭಾವದಲ್ಲಿ ಇರುವ ರಾಹು, ನಿಮ್ಮ ಸತ್ವಗುಣವನ್ನು ಪರೀಕ್ಷೆ ಮಾಡುತ್ತಾರೆ. ಆದರೆ ಜೂನ್ನಿಂದ ಅಕ್ಟೋಬರ್ ವರೆಗೂ ಕುಜನ ಸಂಚಾರ ಅನುಕೂಲಕರವಾಗಿ ಇದ್ದು, ಆರ್ಥಿಕ ವ್ಯವಹಾರದಲ್ಲಿ ಪ್ರಗತಿ ಕಾಣುವಿರಿ. ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಜಯ ಸಿಗಲಿದೆ. ಸೈಟು, ಜಮೀನು ಖರೀದಿಸಲು ಇದು ಸಕಾಲ. ತಾಂತ್ರಿಕ ಕೆಲಸಗಾರರಿಗೆ ಅವರ ವೃತ್ತಿಯಲ್ಲಿ ಉತ್ತಮ ಪ್ರಗತಿ ಕಂಡುಬರಲಿದೆ. ಅಕ್ಟೋಬರ್ 13ರಿಂದ ನವೆಂಬರ್ 6ರವರೆಗಿನ ಅವಧಿಯಲ್ಲಿ ಮನೆಯಲ್ಲಿ ಮಂಗಲ ಕಾರ್ಯಗಳು ಜರುಗಲಿವೆ. ವಾಹನಗಳ ಖರೀದಿಗೆ ಇದು ಸಕಾಲ. ಕಲಾವಂತರಿಗಿದು ಉತ್ತಮ ಕಾಲ. ಮನೆಯಲ್ಲಿ ಸಂಭ್ರಮದ ವಾತಾವರಣ ನೆಲೆಸಲಿದೆ. ಆದರೆ ನವೆಂಬರ್ 20ರಿಂದ 2025ರ ಜನವರಿ 21ರ ಅವಧಿಯಲ್ಲಿ ಕುಜ, ವಕ್ರಗತಿಯ ಚಲನೆಯನ್ನು ಹೊಂದಲಿದ್ದಾನೆ. ಈ ಅವಧಿ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಕುಟುಂಬ ಸದಸ್ಯರಲ್ಲಿ ಅನಾರೋಗ್ಯ, ಅಪಘಾತದ ಭಯ, ವೃತ್ತಿಯಲ್ಲಿ ಅವನತಿ, ಕುಟುಂಬ ವ್ಯವಹಾರಗಳಲ್ಲಿ ತೊಂದರೆ ಕಾಣಿಸಿಕೊಳ್ಳಬಹುದು. ಆಸ್ತಿಗಾಗಿ ಸಹೋದರರೊಂದಿಗೆ ಮನಸ್ತಾಪ ಏರ್ಪಡಬಹುದು. ಒಟ್ಟಿನಲ್ಲಿ ನಿಮಗೆ ಈ ವರ್ಷ ಮಿಶ್ರ ಫಲ.